ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಸಂಕೇಶ್ವರ ಪಟ್ಟಣದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿ ದೇವಸ್ಥಾನದ ಹತ್ತಿರ ಹಳ್ಳದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಕರ್ನಾಟಕ ಘನ ಸರ್ಕಾರದ ಆಹಾರ ಮತ್ತು ಅರಣ್ಯ ಇಲಾಖೆಯ ಸಚಿವರಾಗಿದ್ದ ಹುಕ್ಕೇರಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ದಿವಂಗತ ಸನ್ಮಾನ್ಯ ಶ್ರೀ ಉಮೇಶ್ ಅಣ್ಣಾವಿ ಕತ್ತಿ ಸಭಾ ಮಂಟಪ ಇಂದು ದಿನಾಂಕ ಶುಕ್ರವಾರ 24 ಜುಲೈ 2026ರಂದು ಶುಭ ಮುಹೂರ್ತದೊಂದಿಗೆ ಉದ್ಘಾಟನೆಗೊಂಡಿತು. ಪ್ರಮುಖವಾಗಿ ಸಂಕೇಶ್ವರದ ಸುಪ್ರಸಿದ್ಧ ಕಾರು ಹುಣ್ಣಿಮೆ ಕಮಿಟಿಯವರ ಮತ್ತು ನಾಗರಿಕರ ವೇದಿಕೆ ಅರಿತು ಅವರ ಬೇಡಿಕೆ ಈ ಒಂದು ಮಂಟಪದ ವೇದಿಕೆಯದು ಇತ್ತು. ಎಲ್ಲ ಕಾರ್ಯಕ್ರಮಗಳಿಗೆ ಈ ವೇದಿಕೆ ಉಪಯುಕ್ತವಾಗಲೆಂದು ನೂತನವಾಗಿ ದಿವಂಗತ ಶ್ರೀ ಉಮೇಶಣ್ಣ ಕತ್ತಿ ಸಭಾ ಮಂಟಪವನ್ನು ಯುವ ನಾಯಕ ಶ್ರೀ ಪೃಥ್ವಿ ರಮೇಶ್ ಕತ್ತಿ ಮತ್ತು ಸ್ವಾಭಿಮಾನಿ ಗ್ರೂಪ್ ಮತ್ತು ಕಾರು ಹುಣ್ಣಿಮೆ ಕಮಿಟಿಯವರು ಅಮೃತ ಹಸ್ತದಿಂದ ಈ ಒಂದು ಮಂಟಪವನ್ನು ಉದ್ಘಾಟನೆ ಮಾಡಲಾಯಿತು. ಈ ವೇದಿಕೆ ಬಹಳ ಉಪಯುಕ್ತವಾಗಲಿದೆ. ब्रह्मादित्यं शतसिद्धीकरणं श्री महालक्ष्मी ಲಕ್ಷ್ಮೀ ಮಾತೆಗೆ ಹಾಗೂ ದ್ಯಾಮವ್ವ ದೇವರಿಗೆ ನಮಸ್ಕರಿಸುತ್ತಾ ಇವತ್ತು ನಾವು ನಮ್ಮ ದ್ಯಾಮವ್ವನ ಗುಡಿ ಹತ್ತಿರ ಇರುವಂಥ ಆ ಅಂಗಳದಲ್ಲಿ ಒಂದು ದೊಡ್ಡದಾದ ವೇದಿಕೆಯನ್ನು ದಿವಂಗತ ಉಮೇಶಣ್ಣ ಕತ್ತಿಯವರು ಅವರ ಹೆಸರಿನಲ್ಲಿ ಇವತ್ತು ಒಂದು ದೊಡ್ಡ ವೇದಿಕೆಯನ್ನು ಕಟ್ಟಿದ್ದೀವಿ. ಇದನ್ನು ಘನ ಸರ್ಕಾರದವರು ಕಟ್ಟಿದ್ದಾರೆ. ಶಾಸಕರ ಒಂದು ಅನುದಾನದಲ್ಲಿ ಈ ಮಂಟಪ ರೆಡಿಯಾಗಿದೆ. ಸುಮಾರು 20 ಲಕ್ಷ ರೂಪಾಯಿಗಳಲ್ಲಿ ಇದರ ವೆಚ್ಚ ಆಗಿದೆ. ಇದು ಬರೀ ದ್ಯಾಮವ್ವ ಗುಡಿಗಲ್ಲ, ಬರೀ ದ್ಯಾಮವ್ವನ ಜಾತ್ರೆಗಲ್ಲ, ಇವತ್ತು ಕಾರೂನಿಗಿರಲಿ ಅಥವಾ ಯಾವುದರ ಹಬ್ಬ ಹುಣ್ಣಿಮೆಗಿರಲಿ, ಯಾವುದೋ ಒಂದು ಜಾತ್ರೆ ಇರಲಿ, ಈ ಮನ್ಯಾಗಾಗಲಿ ಅಥವಾ ಈ ಊರಾಗಲಿ ಎಲ್ಲರಿಗೂ ಈ ಒಂದು ವೇದಿಕೆ ಉಪಯೋಗ ಬರುತ್ತೆ. ಮತ್ತು ಈ ವೇದಿಕೆ ಬಹುದಿನದಿಂದ ಹುಕ್ಕೇರಿ ಗ್ರಾಮಸ್ಥರ ಬೇಡಿಕೆ ಇತ್ತು. ಇಲ್ಲಿ ನಮ್ಮ ಊರಾಗ ಒಂದು ಸಂಕೇಶ್ವರ ಗ್ರಾಮಸ್ಥರ ಒಂದು ಬೇಡಿಕೆ ಇತ್ತು. ಯಾಕಂದ್ರೆ ನಮ್ಮ ಊರಾಗ ಒಂದು ದೊಡ್ಡ ವೇದಿಕೆ ಇಲ್ಲರಿ. ಯಾಕಂದರೆ ಏನಾದರೂ ದ್ಯಾಮವ್ವ ಜಾತ್ರೆ ಮಾಡಬೇಕಾದ್ರೆ ಅಥವಾ ಯಾವುದೋ ಒಂದು ಜಾತ್ರೆ ಮಾಡಬೇಕಾದ್ರೆ ನಮಗೆ ವೇದಿಕೆ ಇರಲಿಲ್ಲ. ಸೊ ಅದಕ್ಕಾಗಿ ಮಾನ್ಯ ಶಾಸಕರ ಗಮನಕ್ಕೆ ತಂದು ಮಾನ್ಯ ರಮೇಶಣ್ಣ ಕತ್ತಿಯವರ ಗಮನಕ್ಕೆ ತಂದು ಈ ದೊಡ್ಡ ಬೃಹತ್ವಾದ ವೇದಿಕೆಯನ್ನು ಕಟ್ಟಿದ್ದಾರೆ. ಸೊ ಬಹಳ ಚೆನ್ನಾಗಿ ಮೂಡಿ ಬಂದಿದೆ, ಸುಂದರವಾಗಿ ಮೂಡಿ ಬಂದಿದೆ. ಉದ್ಘಾಟನೆ ಪೂರ್ವದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರೆಯ ಹಕ್ಕುದಾರ ಬಸವಣ್ಣ ಕರದೇಗೌಡ ಇವರಿಂದ ಪೂಜೆ ಸಲ್ಲಿಸಲಾಯಿತು. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪ್ರಮುಖ ಉಪಸ್ಥಿತಿ ಮುಖಂಡರಾದ ಗಜಾನನ್ ಕೊಳ್ಳಿ, ಸುನಿಲ್ ಪರ್ವತರಾವ್, ನಂದು ಮುಡ್ಸಿ, ಚಿದಾನಂದ್ ಕರನವರ್, ದಸ್ತಗೀರ್ ತೇರ್ನಿ, ಕುಮಾರ್ ಬಸ್ತವಾಡಿ, ರೋಹನ್ ನೆಸ್ರಿ, ರವೀಂದ್ರ ಮರಡಿ, ಕಾಡೇಶ್ ಬಸ್ತವಾಡಿ, ಗಂಗಾಧರ್ ಬೊರಗಲ್ಲಿ, ಕುಶೇಂದ್ರ ಮರಡಿ, ಪ್ರದೀಪ್ ಕರದೇಗೌಡ, ಮಹೇಶ್ ಮುಡ್ಸಿ, ರಾಮು ಕಾಕೋಳಿ, ದೀಪಕ್ ಬಿಸೆ, ವಿಜಯ್ ಜರಳಿ, ಬಂಟು ಬೋರೆ, संदीप दौड़ते, प्रदीप मानगावे, सागर जकाते, चेतन बशेट्टी, सचिन भोपळे, सचिन सपाटे, नागेश कुळोळी, नेताजी आगमन, शिव समकनवर, दिनेश कोळेकर, प्रशांत कोळी, डॉक्टर सुरेश कत्ती, राजू बुरगावी, सागर ಕೊಳ್ಳಿ, ಮಹೇಶ್ ದೌಡತೆ, ಗುತ್ತಿಗೆದಾರ ಬಾಳಗೌಡ ಪಾಟೀಲ್, ಶಂಕರ್ ಹೆಬ್ಬಾಳೆ ಹಾಗೂ ನಾಗರಿಕರು ಮತ್ತು ಕಾರು ಹುಣ್ಣಿಮೆಯ ಕಮಿಟಿಯವರು, ಸಂಕೇಶ್ವರದ ಸಮಸ್ತ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ಸುಮಾರು ಶಾಸಕರು ಮೊನ್ನೆ ಬಂದಾಗ ಸುಮಾರು ತಾವು ಎಲ್ಲ ಗ್ರಾಮಸ್ಥರು, ಹಿರಿಯರು ಎಲ್ಲರೂ ಕೂಡಿ, ಯುವಕರು ಕೂಡಿ ಗ್ರಾಮದ ಅನೇಕ ರಸ್ತೆಗಳನ್ನಾಗಲಿ ಅಥವಾ ಕುಡಿಯುವಂಥ ನೀರಿನ ಯೋಜನೆ ಒಂದಾಗಲಿ ಅಥವಾ ಈ ಟಿ ಸಿಗಳನ್ನು ಸ್ಥಳಾಂತರ ಮಾಡೋದಾಗಲಿ ಅಥವಾ ಲೈಟ್ ಕಂಬಗಳನ್ನು ಕುಣಿಸೋದಾಗಲಿ ಇಂಥ ಅನೇಕ ಒಂದು ಕೆಲಸಗಳನ್ನು ಮೊನ್ನೆ ಶಾಸಕರಾದ ನಿಖಿಲಣ್ಣ ಕತ್ತಿಯವ್ರಿಗೆ ಹೇಳಿದ್ದಾರೆ. ಹಾಗೆಯೇ ನಮ್ಮ ನಾಯಕರಾದ ರಮೇಶಣ್ಣ ಕತ್ತಿಯವ್ರಿಗೆ ಹೇಳಿದ್ದಾರೆ. ಸೊ ಎಲ್ಲನೂ ಕೂಡ ಮಾಡಿಸ್ಕೊಡ್ತೀವಿ ಅಂತ ನಮ್ಮ ಇಬ್ಬರು ನಾಯಕರು ಹೇಳಿದ್ದಾರೆ. ಸೊ ಈ ಒಂದು ಗ್ರಾಮದ ಹಿರಿಯವರು, ಯುವಕರು, ಗ್ರಾಮಸ್ಥರೆಲ್ಲ ಕೂಡಿ ಇದನ್ನು ಬೇಡಿಕೆ ಇಟ್ಟಿದ್ದು. ಆ
ಅವರ ಬೇಡಿಕೆಯಂತೆ ಇವತ್ತು ಅದನ್ನು ನಾವು ಎಲ್ಲರೂ ಗ್ರಾಮದ ಹಿರಿಯರು ಎಲ್ಲ ಯುವಕರು ಕೂಡಿ ನಾವೆಲ್ಲ ಅದನ್ನು ಪೂಜೆ ಮಾಡಿ ಅದನ್ನು ಒಂದು ಪ್ರಾರಂಭ ಕೊಟ್ಟಿದ್ದೇವೆ. ಹಾಗೆಯೇ ಮುಂಬರುವಂಥ ನಮ್ಮ ಕಾರ್ಯಹುಣ್ಣಿಮೆ ಮೋಸ್ಟ್ಲಿ ಪೂಜೆ ಅಥವಾ ಆ ಥರ ಏನು ಫಂಕ್ಷನ್ ಇರ್ತಿದ್ದು ಇಲ್ಲೇ ಮಾಡೋರು ಅವರು ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮುಂಬರುವಂಥ ದ್ಯಾಮವ್ವನ ಜಾತ್ರೆಗೆ ಅಂದರೆ ಮುಂದಿನ ವರ್ಷದ ದ್ಯಾಮವ್ವನ ಜಾತ್ರೆ ಐತಿ. ಯಾಕಂದರೆ ಇಲ್ಲಿ ದೊಡ್ಡ ಒಂದು ಪಟಾಂಗಣ ಇದೆ. ಇಲ್ಲೇ ದ್ಯಾಮವ್ವನ ಕುಣಿಸಿ ಜಾತ್ರೆಯನ್ನು ಕೂಡ ಎಲ್ಲ ಗ್ರಾಮಸ್ಥರು ಮಾಡ್ತಾರೆ ಅನ್ನೋಂಥ ಒಂದು ನಂಬಿಕೆ ಇದೆ. ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಹೀಗೆ ತಮ್ಮ ಸೇವೆಗೋಸ್ಕರ ನಮ್ಮನ್ನು ತಾವು ಯಾವಾಗ ನೆನಪಿಸ್ಕೊಳ್ತೀರಿ ನಾವು ಹಾಜರಿರ್ತೀವಿ. ನಮಗೆ ಏನು ಮುಂದೆ ಏನು ಬೇಕಾದಿದ್ರೂ ನಾವು ಎಂಥ ಕೆಲಸ ಹೇಳಿದ್ರು ನಾವು ಅದನ್ನು ತಲೆ ಮೇಲೆ ಹೊತ್ತು ಅದನ್ನು ಮಾಡ್ತೀವಿ ಅಂತ ನಂಬಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತೀವಿ. ಈ ವೇದಿಕೆಗೆ ಮಂಜೂರಾಗಿಲ್ಲ ಅಂದರೆ ಶಾಸಕರು ಹೇಳಿದ್ದಾರೆ, ಇನ್ನು ಶಾಸಕರು ಅದನ್ನು ಮಂಜೂರು ಮಾಡಿಸಿ ಕೊಡ್ತಾರೆ. ಬಟ್ ಅಂದ್ರೂ ಅಡ್ವಾನ್ಸ್ ಆಗಿ ಇವತ್ತು ನಮ್ಮ ಏನು ಕಾಂಟ್ರಾಕ್ಟರ್ ಅದನ್ನು ಮಾಡಿದ್ದಾರೆ, ಮಂಜೂರು ಆಗೈತಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಬಯಸ್ತೀವಿ. ಅಲ್ಲ ಇದು ಹೆಸರು ಭಾಳ ಟಿಪ್ಪಣಿ ಮಾಡೋಕ್ಕೆ ಹೋಗಿಲ್ಲ. ಇದೇನು ಗ್ರಾಮದ ಹಿರಿಯರು ಎಲ್ಲ ಗ್ರಾಮದ ಯುವಕರು ಕೂಡಿ ಇದು ಈ ಹೆಸರನ್ನು ನಿರ್ಧಾರ ಮಾಡಿದ್ದಾರೆ. ಅದಕ್ಕೇನು ಪಟಕ ಕಿಟಕ ಅದೇನೆಲ್ಲ ಗೊತ್ತಿಲ್ಲ. ಒಟ್ಟು ಅವರೆಲ್ಲ ಏನು ಹೇಳಾರೋ ಅವರೇ ಬರ್ಸ್ಯಾರ. ಯಾಕಂದ್ರೆ ಇದ್ರೊಳಗೆ ಏನು ನಮ್ದಿಲ್ಲ, ನಾವು ಬರೀ ಕಟ್ಸೋ ಅಷ್ಟೇ ನಮ್ಮ ಕೆಲಸ. ಅದ್ರ ಯಾರ ಹೆಸರು ಹಿಡಿದೈತಿ ಏನು ಹಿಡಿದೈತಿ ಎಲ್ಲ ಗ್ರಾಮಸ್ಥರು, ಗ್ರಾಮದ ಹಿರಿಯರು, ಗ್ರಾಮದ ಯುವಕರ ಕೆಲಸ. ಆ ಪ್ರಕಾರ ಅವರ ನಮ್ಮ ದೊಡ್ಡಪ್ಪಾದ ಮಾಜಿ ಸಚಿವರು, ಮಾಜಿ ಶಾಸಕರು ದೇವೇಂದ್ರ ಉಮೇಶನ ಕತ್ತಿಯವರ ಹೆಸರು ಇಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಕೇಳ್ಕೊಂಡು ಅವರವರೇ ಇಟ್ಟಾರೆ. ನಮಗೇನು ಕೇಳ್ಕೊಂಡಿಲ್ಲ, ನಮಗೇನು ಕೇಳಿ ಯಾರು ಇಟ್ಟಿಲ್ಲ, ಅವರವರೇ ಇಟ್ಟಿದ್ದಾರೆ. ಆ ಪ್ರಕಾರ ಇದೇನು ಭಾಳ ಇದ್ರ ಬಗ್ಗೆ ಮಾತಾಡ್ಬೇಕಂತೇಳಿ. ಯಾಕಂದರೆ ಅವರು ಕೂಡ ಈ ಭಾಗದ ಶಾಸಕರು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಈ ಭಾಗದಲ್ಲಿ ಮಾಡಿದ್ದಾರೆ, ಆ ಭಾಗದಲ್ಲಿ ಮಾಡಿದ್ದಾರೆ, ಮುಖ್ಯಲಿ ತಾಲೂಕಿಗೆ ಮಾಡಿದ್ದಾರೆ, ನೀರಾವರಿಯನ್ನು ಮಾಡಿದ್ದಾರೆ, ಎಲ್ಲ ಟೈಪ್ ಕೆಲಸಗಳನ್ನು ಮಾಡಿದ್ದಾರೆ. ಸೊ ಅದಕ್ಕೆ ಅವರ ಹೆಸರು ಇಟ್ಟಿರೋ ಏನು ತಪ್ಪೇನಿಲ್ಲ. ಬಟ್ ಈ ನಿರ್ಧಾರ ತಮ್ಮ ಗ್ರಾಮದ ಹಿರಿಯ